ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಹಾಗೆ ದೇವ್ರು ಎಲ್ರಿಗೂ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಎಲ್ಲರೂ ಅನ್ಕೊಂಡಿದ್ದೆಲ್ಲ ನೆರವೇರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ನಾನು ಈ ವಿಡಿಯೋ ಯಾವ ವಿಷಯದ ಬಗ್ಗೆ ಅಂತ, ಬೆಳಗ್ಗೆಯಿಂದ ಹಾಗೆ ರಾತ್ರಿವರೆಗೂ ಹೆಲ್ದಿ ಫುಡ್ನ ತಿನ್ಬೇಕು ಅಂತ ಅನ್ಕೋತೀನಿ. ತುಂಬಾ ಜಾಸ್ತಿ ದುಡ್ಡು ಕೊಟ್ಟು ತಂದು ತಿನ್ಬೇಕು ಅನ್ನೋದೇನಿಲ್ಲ. ನಮ್ಮ ಹತ್ರ ಏನಿರುತ್ತೋ ಅದರಲ್ಲೇನೆ ಆರೋಗ್ಯವಾಗಿರುವಂಥದ್ದು ತಿಂದ್ರೇನೆ ಆರೋಗ್ಯಕ್ಕೂ ಒಳ್ಳೇದಾಗಿರುತ್ತೆ. ಹಾಗೆ ವೇಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅದಕ್ಕೂ ಕೂಡ ಉಪಯೋಗ ಆಗುತ್ತೆ. ನಮ್ಮ ಹೆಲ್ತ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಹೇಳ್ತಿರೋಂಥ ಇಷ್ಟು ಪೂರ್ತಿ ನಾನು ಏನೇನು ಹೇಳ್ತೀನೋ ಕೊನೆವರೆಗೂ ಕೂಡ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಫಸ್ಟಿಂದನೂ ಲಾಸ್ಟ್ ತನಕ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಏನಂದ್ರೆ ನಾನಿಲ್ಲಿ ಯಾರಿಗೆ ಆದ್ರೂ ಅಷ್ಟೇ ನಾನೇನು ಟಿಪ್ಸ್ ಫಾಲೋ ಮಾಡ್ತಾ ಇದ್ದೀನಿ ಎಲ್ಲರೂ ಅದನ್ನೇ ಮಾಡಿ ಅಂತ ಹೇಳ್ತಿಲ್ಲ. ನನ್ಗೆ ಯೂಸ್ ಆಗಿರೋದು ನಾನು ಹೇಳ್ತಿದ್ದೀನಿ ಅಷ್ಟೇ. ನಾನು ಡಯಟ್ ಸ್ಟಾರ್ಟ್ ಮಾಡಿದಾಗಿಂದ ನಾನು ಎಷ್ಟು 75 kg ಇದ್ದೆ, ಇವಾಗ 55 kg ಇದ್ದೀನಿ. ನನಗೆ ಅದು ವರ್ಕ್ ಆಗಿದೆ. ನಾನು ಸ್ಟಾರ್ಟ್ ಮಾಡೇ 1 ವರ್ಷ ಆಗಿದೆ ಇವಾಗ ಇಲ್ಲಿ ತನಕ. ಈಗಲೂ ನಾನು ಅದನ್ನೇ ಮಾಡ್ತೀನಿ. ಬೇರೆ ಹೊರಗಡೆ ಫುಡ್ ಏನೋ ನಾನು ತಿನ್ನೋದಿಲ್ಲ. ಹೊರಗಡೆ ಫುಡ್ ಅಂತ ಅಂದರೆ ಊಟ ಮಾಡಲ್ಲ ಅಂತ ಹೇಳ್ತಿಲ್ಲ. ಹೊರಗಡೆ ಸಿಗೋಂಥ ಬೇಕ್ರಿ ತಿಂಡಿ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಬೇರೆ ಏನೇ ಆಗಿದ್ರು ನಾನು ತಿನ್ನಲ್ಲ. ಅದು ಬಿಟ್ಟರೆ ಹೊರಗಡೆ ನಾನು ತಿನ್ನೋದು ಅಂತ ಹೇಳಿದ್ರೆ ತಿನ್ನೋದೇನೋ ತಿನ್ನಲ್ಲ. ಕಬ್ನಲ್ಲಿ ಕುಡಿತೀನಿ, ಅದ್ರ ಜೊತೆಗೆ ಎಳ್ನೀರಿದ್ರೆ ಎಳ್ನೀರು ಕುಡಿತೀನಿ. ಫ್ರೂಟ್ ಜ್ಯೂಸ್ನು ನಾನು ಕುಡಿಯಲ್ಲ, ಯಾಕಂದರೆ ಸಕ್ಕರೆ ಹಾಕಿರೋದನ್ನ ಮನೇಲಾದರೂ ಅಷ್ಟೇ. ನಾನು ಸಕ್ಕರೆ ಬಳಸಿರೋಂಥ ಯಾವುದೇ ಸ್ವೀಟ್ನು ನಾನು ತಿನ್ನೋದಿಲ್ಲ. ನಾನು ಬಿಟ್ಟಿದ್ದೀನಿ. ನಾನು ಯಾವಾಗ ಡಯಟ್ ಸ್ಟಾರ್ಟ್ ಮಾಡಿದೆ ಆವಾಗಿಂದ ಬಿಟ್ಟಿದ್ದೀನಿ. ಕಾಫಿ ಟೀ ಅದೇನು ಸಹ ನಾನು ಕುಡಿಯೋದಿಲ್ಲ. ಪೂರ್ತಿ ಡೀಟೇಲ್ ಆಗಿ ನಾನು ಫಸ್ಟಿಂದ ಲಾಸ್ಟ್ ತನಕ ಹೇಳ್ತೀನಿ. ನೀವು ಕ್ಲೀನಾಗಿ ಒಂದು ಸ್ವಲ್ಪ ಕೂಡ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ, ನಿಮಗೆ ಅರ್ಥ ಆಗುತ್ತೆ ನಾನು ಏನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇಂಟ್ರೆಸ್ಟ್ ಇದ್ದವರು ನೀವು ಅದನ್ನು ಫಾಲೋ ಮಾಡ್ಬೋದು. ಎಲ್ಲರಿಗೂ ನಾನು ಈ ವಿಡಿಯೋನ ನಾನು ಏನೇನು ಮಾಡ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ತಿಂತೀನಿ ಅದ್ಯಾವುದೂ ನೀವು ಫಾಲೋ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನನ್ಗೆ ಯೂಸ್ ಆಗಿರೋದನ್ನ ನಾನು ಹೇಳ್ತಾ ಇದ್ದೀನಿ. ನೀವು ಮಾಡಲೇಬೇಕು ಅಂದೇನಿಲ್ಲ. ಇಷ್ಟ ಇದ್ದವರು ಇಂಟ್ರೆಸ್ಟ್ ಇದ್ದವರು ಮಾಡ್ಬೋದು ಅಷ್ಟೇ. ನನ್ಗೆ ಯೂಸ್ ಆಗಿದ್ದು ನಾನು ಹೇಳ್ತೀನಿ ಅಷ್ಟೇ. ಫಸ್ಟಿಂದ ಲಾಸ್ಟ್ ತನಕ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋನ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನಾನು ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ. ಲಾಸ್ಟ್ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ವಿಡಿಯೋ. ನಾನು ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀನಿ. 5 ಗಂಟೆಗೆ ಎದ್ದು ನಾನು 2 ಲೀಟ್ರ್ ನೀರನ್ನ ಕುಡಿತೀನಿ. ನೆಕ್ಸ್ಟ್ ಇನ್ನು 2 ಲೀಟ್ರನ್ನ ರಾತ್ರಿ ತನಕ ಟೈಮ್ ಇರುತ್ತೆ. ಟೋಟಲ್ 4 ಲೀಟ್ರ್ ನೀರು ಕುಡಿತೀನಿ. ನೀರು ಕುಡ್ದಾದ್ಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಟು ಇದು ಚಿಯಾ ಸೀಡ್ಸು, ಹಾಗೆ ಇದ್ರ ಜೊತೆಗೆ ಸಬ್ಜಾ ಸೀಡ್ಸ್ ಕೂಡ ತೊಗೋತೀನಿ ನಾನು. ಇವೆರಡನ್ನೂ ರಾತ್ರಿನೇ ನೆನಾಕಿರ್ತೀನಿ. 1 ಸ್ಪೂನ್ ತೊಗೋತೀನಿ. ನೆನಾಕ್ಬಿಟ್ಟು ಆ 1 ಲೋಟ ನೀರಿಗೆ ಆ 1 ನಿಂಬೆಹಣ್ಣು ಹಾಕ್ಕೊಂಡು 1 ಗ್ಲಾಸ್ ಕುಡಿತೀನಿ. ಅದು ಆಗಿ ನೆಕ್ಸ್ಟ್ ಅರ್ಧ ಗಂಟೆಗೆ ಈ ಒಂದು ಅಗಸೆ ಬೀಜನ ಇದೊಂದು ಚಮಚ ಕೂಡ ನಾನು ತಿಂತೀನಿ. ನೆಕ್ಸ್ಟ್ ಇದಾಗಿ ಅರ್ಧ ಗಂಟೆ ಆದಮೇಲೆ ಇದು ಬೀಟ್ರೂಟು ಹಾಗೆ ಟೊಮ್ಯಾಟೊ, ಕ್ಯಾರೆಟು, ಇದ್ರ ಜೊತೆಗೆ ನೆಕ್ಸ್ಟ್ ಇಲ್ಲಿ ಇದೇನೇನು ಒಂದೆಲ್ಗ ಅಂತ ಹೇಳ್ತೀವಿ ನಾವು ಇದನ್ನು. ಈ ಒಂದೆಲೆನ 4 ಎಲೆ ತೊಗೋತೀನಿ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಅದ್ರ ಜೊತೆಗೆ ನೆಕ್ಸ್ಟು ನಾನಿಲ್ಲಿ ಶುಂಠಿ ಕೂಡ ತೊಗೊಂಡಿದ್ದೀನಿ. ಶುಂಠಿ ಆದಮೇಲೆ ಪುದೀನ ಕೂಡ ತೊಗೋತಿದ್ದೀನಿ. ಪುದೀನ ಆದಮೇಲೆ ನೆಕ್ಸ್ಟು ಇದ್ರ ಜೊತೆಗೆ ನಾನು ಬೆಟ್ಟದ ನೆಲಕಾಯಿ ಕೂಡ ಹಾಕೋತೀನಿ. ಆದರೆ ಇಲ್ಲಿ ಇವತ್ತು ಖಾಲಿ ಆಗಿತ್ತು, ಅದಕ್ಕೆ ಹಾಕೋಣಕ್ಕಾಗಲಿಲ್ಲ. ಇದನ್ನು ರುಬ್ಕೊಬಿಟ್ಟು ಇದಾಗಿ ನೆಕ್ಸ್ಟ್ ಅರ್ಧ ಗಂಟೆಗೆ ನಾನು ತಿಂಡಿ ತಿಂತೀನಿ. ಯಾವುದೇ ತಿಂಡಿಯ ಜೊತೆ ಆಗಲಿ ಅಥವಾ ಊಟದ ಜೊತೆ ಆಗಲಿ 1 ಈರುಳ್ಳಿ ತಿಂತೀನಿ ದಿನ, ಮಿಸ್ ಮಾಡಲ್ಲ. ಬೆಳಗ್ಗೆ ಆದರೂ ಸರಿ, ಮಧ್ಯಾಹ್ನ ಆದರೂ ಸರಿ. ಮಧ್ಯಾಹ್ನ ಏನಂದರೆ ನಾನು ಬೆಳಗ್ಗೆ ತಿಂಡಿ ಮಿಕ್ಕಿದ್ರೆ ಅದನ್ನೇ ನಾನು ಮಧ್ಯಾಹ್ನ ತಿಂತೀನಿ. ಇವಾಗ ತಿಂಡಿ ಎಷ್ಟು ತಿಂದಿನೋ ಅದಕ್ಕಿಂತ ಸ್ವಲ್ಪ ಕಡಿಮೆ ತೊಗೋತೀನಿ. ಇಲ್ಲ ಅಂದರೆ ಅನ್ನ ಸಾಂಬಾರು ಊಟ ಮಾಡ್ತೀನಿ. ಇದು ಪಾಲಕ್ ಸೊಪ್ಪನ್ನ ನೀಟಾಗಿ 1-2-3 ಸಲ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಕೊಂಡು ಅದನ್ನು ಬೇಯಕ್ಕಿಡ್ತೀನಿ. ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಬೇಯಿಸ್ತೀನಿ. ಉಪ್ಪೇನೂ ಹಾಕೋದಿಲ್ಲ, ಹಂಗೆ ಬೇಯಿಸ್ತೀನಿ. ಅದ್ರ ಜೊತೆಗೆ ಮೊಳಕೆ ಕಾಳು, ಇದರಲ್ಲಿ ಕಡಲೆಕಾಳು, ಹೆಸರು ಕಾಳು ಹಾಗೆ ಮೆಂತ್ಯ, ಅದನ್ನು ಕೂಡ ತಿಂತೀನಿ. ಹಾಗೆ ಪಾಲಕ್ ಸೊಪ್ಪನ್ನ ತಿಂತೀನಿ. ಇದಾದಮೇಲೆ ಹಾಲನ್ನ ಕುಡಿತೀನಿ. ಅದ್ರ ಜೊತೆಗೆ 1 ಸ್ಪೂನ್ ಅಥವಾ 2 ಸ್ಪೂನ್ ತುಪ್ಪ ಹಾಕೋತೀನಿ. ನಾನು ಸ್ವಲ್ಪ ಗ್ಯಾಪ್ ಕೊಟ್ಟು ನಾನು ಮಾಡ್ಕೋತೀನಿ. ಇಲ್ಲಿ ತನಕ ಯಾರೆಲ್ಲ ನನ್ನ ವಿಡಿಯೋನ ತುಂಬ ತಾಳ್ಮೆಯಿಂದ ನೋಡಿದ್ರೆ ಎಲ್ಲರಿಗೂ ನನ್ನ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಲಾಸ್ಟ್ ಟಿಪ್ಸ್ ನಾನು ರಾತ್ರಿ ಟೈಮ್ ಮಾಡೋ ಊಟದ ಬಗ್ಗೆ ಹೇಳಿದ್ನಲ್ವಾ, ಅದನ್ನ ನಾನು ಸೊಪ್ಪಾಗಿರ್ಬೋದು, ಕಾಳು ಅಥವಾ ಹಾಲು ಇದ್ಯಾವುದು ಇಲ್ಲ ಅಂತ ಅಂದರೆ ಮುದ್ದೆ ಊಟ ಮಾಡ್ತೀನಿ ಅಷ್ಟೇ. ಅನ್ನ ಊಟ ಮಾಡೋದಿಲ್ಲ. ಎಲ್ಲ ಡೈಲಿ ಇದ್ದೇ ಇರುತ್ತೆ. ಇದು ಅಕಸ್ಮಾತ್ ಯಾವತ್ತಾದ್ರೂ ಮಿಸ್ ಆಗಿದ್ದಿನ
ಮುದ್ದೆ ಊಟ ಮಾಡ್ತೀನಿ ಅಷ್ಟೇ, ಅನ್ನ ಊಟ ಮಾಡೋದಿಲ್ಲ. ಇಲ್ಲಿ ಅದ್ ಬಿಟ್ರೆ ಇದೇ ಇರುತ್ತೆ. ರಾತ್ರಿ ಏನೇನು ನಾನು ಈ ವಿಡಿಯೋದಲ್ಲಿ ತೋರಿಸಿದೀನಿ ತಿನ್ನೋ ಪದಾರ್ಥಗಳು ಅದು ಯಾವಾಗ್ಲೂ ಇದ್ದೇ ಇರುತ್ತೆ. ಅದಿಲ್ಲ ಅಂದಾಗ ಮಾತ್ರ ನಾನು ಮುದ್ದೆ ಊಟ ಮಾಡ್ತೀನಿ, ರೈಸ್ ತಿನ್ನೋದಿಲ್ಲ. ಇಷ್ಟು ನಾನು ಇಲ್ಲಿವರೆಗೂ ಏನೆಲ್ಲ ಹೇಳಿದ್ರು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಪ್ರತಿನಿತ್ಯ ಮಾಡೋದು ಇದನ್ನೇ. ಯಾವಾಗಿದ್ರು ಅಷ್ಟೇ. ಆಗ 1.5 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ, ನಾನು ನಿಲ್ಸಿಲ್ಲ. ನಾನು ಎಲ್ಲೇ ಹೋದ್ರು ಕೂಡ ಇದನ್ನೇ ಮಾಡ್ತೀನಿ. ಅಂದ್ರೆ ಎಲ್ಲಾದ್ರೂ ಊರಿಗೆ ಅಥವಾ ಎಲ್ಲಾದ್ರೂ ಹೋದಾಗ್ಲೂ ನಾನು ಏನೇನ್ ದಿನ ಫಾಲೋ ಮಾಡ್ತೀನಿ ಎಲ್ಲಾದ್ರೂ ಕೂಡ ತಗೊಂಡು ಹೋಗ್ತೀನಿ. ನಂಗೆ ಅದು ಅಭ್ಯಾಸ ಆಗಿದೆ. ಯಾರು ಬೈಕೊಂಡ್ರು ಪರವಾಗಿಲ್ಲ. ನಮ್ಗೆ ಹೇಗೆ ಇಷ್ಟ ಬರುತ್ತೋ ನಮ್ಮ ಆರೋಗ್ಯ ನಾವ್ ಹೇಗ್ ನೋಡ್ಕೋಬೇಕು ಅನ್ನೋದನ್ನ ನಾವು ನೋಡ್ಕೋಬೇಕಲ್ವಾ. ಅವ್ರೇನ್ ಅನ್ಕೋತಾರೆ ಇವ್ರೇನ್ ಅನ್ಕೋತಾರೆ ಅದ್ರ ಬಗ್ಗೆ ಎಲ್ಲ ನಾನು ತಲೆ ಕೆಡ್ಸ್ಕೊಳಲ್ಲ. ನನ್ಗೆ ಹೇಗೆ ಇಷ್ಟ ಬರುತ್ತೋ ನಾನು ಆಗಿರ್ತೀನಿ ಅಷ್ಟೇ. ನಿಮ್ಗೂ ಅಷ್ಟೇ ಹೇಳೋದಿಷ್ಟೇ, ನಾನ್ ಮಾಡಿದ ಈ ಒಂದು ಟಿಪ್ಸು ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ ನೀವು ಕೂಡ ಇದನ್ನ ಫಾಲೋ ಮಾಡಿ. ನಿಜವಾಗ್ಲೂ ನಮ್ಮ ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ. ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಹಾಗೆ ಯಾವುದೇ ಕೂಡ ಆರೋಗ್ಯ ಸಮಸ್ಯೆ ಕೂಡ ಬರೋದಿಲ್ಲ. ನಿಮ್ಗೆಲ್ಲ ಗೊತ್ತು ಅಂತ ಹೇಳ್ತಿಲ್ಲ, ನನ್ನ ಅನುಭವದಿಂದ ಹೇಳ್ತಿದ್ದೀನಿ ಅಷ್ಟೇ. ನಾನು ಇದನ್ನೆಲ್ಲ ಫಾಲೋ ಮಾಡೋಕ್ಕಿದ್ಮೇಲೆ ನನಗೆ ಗ್ಯಾಸ್ಟ್ರಿಕ್ ಆಗಲಿ ಅಥವಾ ಬೇರೆ ಯಾವುದೇ ಹೆಲ್ತ್ ಪ್ರಾಬ್ಲಮ್ ಕೂಡ ನನ್ಗೆ ಆಗಿಲ್ಲ. ಇಲ್ಲಿವರೆಗೂ ಚೆನ್ನಾಗಿದ್ದೀನಿ. ನಿಮ್ಗೂ ಅಷ್ಟೇ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋ ಇಷ್ಟ ಇದ್ದವರು, ಸಣ್ಣ ಆಗ್ಬೇಕು ಅಂತ ಅನ್ಕೊಳೋರು ಈ ಟಿಪ್ಸ್ನ ಫಾಲೋ ಮಾಡ್ಬೋದು. ನಮ್ಮ ಸ್ಕಿನ್ಗೂ ಕೂಡ ಯೂಸ್ ಆಗುತ್ತೆ. ಇಲ್ಲಿ ನಾನು ಏನೇನ್ ಪದಾರ್ಥಗಳು ತಿನ್ನೋ ಪದಾರ್ಥ ಆಗಿರ್ಬೋದು ಅಥವಾ ಏನೇ ಹೇಳಿದ್ರು ಎಲ್ಲಾದ್ರೂ ನಮ್ಮ ಸ್ಕಿನ್ನಿಗೆ ನಮ್ಮ ದೇಹದ ಒಳಗಡೆಯಿಂದ ಕ್ಯೂರ್ ಆಗ್ತಾ ಬರುತ್ತೆ. ಆರೋಗ್ಯ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಸ್ಕಿನ್ಗೂ ಕೂಡ ಸಖತ್ತು ಒಳ್ಳೇದಾಗುತ್ತೆ. ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನು ಹೆಲ್ದಿ ಆಗಿರುತ್ತೆ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಇದ್ದವರು ಫಾಲೋ ಮಾಡ್ಬೋದಷ್ಟೇ. ಎಲ್ರಿಗೂ ಧನ್ಯವಾದಗಳು.